ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಭಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ಹಿಂದೂ ಸಂಪ್ರದಾಯದಲ್ಲಿ ಒಂದು ಹೆಣ್ಣು ವಿವಾಹಿತವಾಗಿದ್ದರೆ ಎಂಬುದರ ಸಂಕೇತ ಪವಿತ್ರ ಮಂಗಳಸೂತ್ರ. ಶುಭ ಲಗ್ನ ಮುಹೂರ್ತದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆದು ಪವಿತ್ರ ಅರಶಿನ ದಾರದಲ್ಲಿ ಕಟ್ಟಿರುವ ತಾಳಿಯನ್ನು ಗಂಡು ಹೆಣ್ಣಿಗೆ ಕಟ್ಟಿದರೆ ಹಿಂದೂ ಸಂಪ್ರದಾಯದಡಿ ದಂಪತಿಗಳು ಎಂದು ಸಮ್ಮತಿಸಲಾಗುತ್ತದೆ. ಹಿಂದೆಲ್ಲ ಮಂಗಳಸೂತ್ರ ಎಂದರೆ ಕರಿಮಣಿ, ಹವಳ, ತಾಳಿಯ ಜೋಡಣೆಯಾಗಿದ್ದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಇದನ್ನು ಪ್ರತಿಕ್ಷಣ ಧರಿಸಬೇಕು ಎಂದು ಹೇಳಲಾಗುತ್ತಿತ್ತು. ಅಲ್ಲದೆ ಹಿಂದಿನ ಮಹಿಳೆಯರು ಇದನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಮಂಗಳಸೂತ್ರದ ವಿನ್ಯಾಸಗಳು ಧರಿಸುವ ಬಗ್ಗೆ ಬದಲಾಗಿದೆ. ಆದಾಗ್ಯೂ ಅದರ ಬಗ್ಗೆ ಇರುವ ದೈವಿಕ ಮಹತ್ವ ಮಾತ್ರ ಬದಲಾಗದೆ ಹಾಗೇ ಇದೆ. ಮಂಗಳಸೂತ್ರ ಪದದ ಅರ್ಥ. ಮಂಗಳಸೂತ್ರ ಎಂಬ ಪದದ ಅರ್ಥ ಶುಭ ಮತ್ತು ಸೂತ್ರ ಎಂದರೆ ದಾರ, ಶುಭದಾರ. ಮಂಗಳಸೂತ್ರ ಎಂದರೆ ಆತ್ಮಗಳನ್ನು ಒಂದುಗೂಡಿಸುವ ಶುಭದಾರ. ವರನು ತಮ್ಮ ಪವಿತ್ರ ವಿವಾಹದ ದಿನದಂದು ವಧುವಿನ ಕುತ್ತಿಗೆಗೆ ಶುಭದಾರವನ್ನು ಕಟ್ಟುತ್ತಾನೆ. ಅವರ ಸಂಬಂಧವು ಶುಭದಾರದಂತೆ ಶುಭವಾಗಿರುತ್ತದೆ ಎನ್ನಲಾಗುತ್ತದೆ. ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ಮಂಗಳಸೂತ್ರವನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಕುತ್ತಿಗೆಯಲ್ಲಿ ಈ ಮಂಗಲಸೂತ್ರ ಧರಿಸುತ್ತಾಳೆ ಎಂದು ತಮ್ಮ ಸೌಂದರ್ಯ ಲಹರಿ ಕೃತಿಯಲ್ಲಿ ತಿಳಿಸಿದ್ದಾರೆ. ಒಂದು ಸಾಮಾನ್ಯ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳು, ಹವಳ, ತಂತಿ ಮತ್ತು ತಾಳಿ ಪ್ರಮುಖವಾಗಿ ಇರುತ್ತದೆ. ಮಂಗಳಸೂತ್ರದ ಮಹತ್ವ. ವರನು ತಮ್ಮ ಪವಿತ್ರ ವಿವಾಹದ ದಿನದಂದು ವಧುವಿನ ಕುತ್ತಿಗೆಗೆ ಶುಭದಾರವನ್ನು ಕಟ್ಟುತ್ತಾನೆ. ಅವರ ಸಂಬಂಧವು ದಾರದಂತೆ ಶುಭವಾಗಿರುತ್ತದೆ ಎಂಬುದು ಇದರ ಮಹತ್ವ. ಸಾವು ಅವರನ್ನು ಬೇರ್ಪಡಿಸುವವರೆಗೂ ಅವರು ಜೀವನಕ್ಕೆ ಸಂಗಾತಿಯಾಗುತ್ತಾರೆ ಎಂಬುದನ್ನು ಇದು ಸಂಕೇತಿಸುತ್ತದೆ. ಮಂಗಳಸೂತ್ರವು ವಿವಾಹದ ಸಂಕೇತವಾಗಿದೆ ಮತ್ತು ಹೆಂಡತಿ ತನ್ನ ಜೀವನದುದ್ದಕ್ಕೂ ಅದನ್ನು ಧರಿಸುವುದು ಎಂದರೆ ಗಂಡ ಮತ್ತು ಹೆಂಡತಿ ಪರಸ್ಪರರ ಬಗ್ಗೆ ಇರುವ ಪ್ರೀತಿ ಮತ್ತು ಬದ್ಧತೆಯನ್ನು ಸೂಚಿಸುತ್ತದೆ. ಗಂಡನ ಕಡೆಗೆ ನಿಷ್ಠೆ, ಕುಟುಂಬಕ್ಕೆ ಸಮರ್ಪಣೆ ಮತ್ತು ಸ್ವಾಮಿಗೆ ಭಕ್ತಿ ಮಹಲುಗಳನ್ನು ಹೊಂದಿರುವ ಪ್ರತಿ ಗಂಟುಗಳೊಂದಿಗೆ ಮಂಗಳಸೂತ್ರವನ್ನು 3 ಗಂಟುಗಳಲ್ಲಿ ಕಟ್ಟುವ ಅಗತ್ಯವಿದೆ ಎಂದು ದಕ್ಷಿಣ ಭಾರತೀಯರು ನಂಬುತ್ತಾರೆ. ದೇಶದ ಕೆಲವು ಭಾಗಗಳಲ್ಲಿ ಮೊದಲ ಗಂಟು ಗಂಡನಿಂದ ಕಟ್ಟಲ್ಪಟ್ಟಿದೆ ಮತ್ತು ಉಳಿದ 2 ಗಂಟುಗಳನ್ನು ವರನ ಸಹೋದರಿ. ಮಂಗಳಸೂತ್ರದ ಕಪ್ಪು ಮಣಿಗಳು ವಿವಾಹಿತ ದಂಪತಿಗಳನ್ನು ರಕ್ಷಿಸಲು ದೈವಿಕ ಶಕ್ತಿಗಳಿಂದ ಆಶೀರ್ವದಿಸಲ್ಪಟ್ಟಿವೆ ಎಂದು ನಂಬಲಾಗಿದೆ. ಪತಿಯನ್ನು ಕೆಟ್ಟ ಅದೃಷ್ಟ ಅಥವಾ ಅಪಾಯದಿಂದ ರಕ್ಷಿಸಲು ಹೆಂಡತಿ ಮಂಗಳಸೂತ್ರವನ್ನು ಧರಿಸಿದ್ದಾಳೆ ಎಂದು ನಂಬಲಾಗಿದೆ. ಸಾಸಿವೆ ಗಾತ್ರದ ಕಪ್ಪು ಮಣಿಗಳನ್ನು ಹೊಂದಿರುವ ಮಂಗಳಸೂತ್ರವು ವಿವಾಹದ ಪಾವಿತ್ರ್ಯವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಕೆಟ್ಟದನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ತಾಳಿಯಲ್ಲಿರುವ ಹವಳದ ಪ್ರಾಮುಖ್ಯತೆ. ಮಹಿಳೆಯರು ಧರಿಸುವ ತಾಳಿಯಲ್ಲಿರುವ ಹವಳ ಕೇವಲ ಆಕರ್ಷಣೆಗೆ ಮಾತ್ರವಲ್ಲದೆ ಸಾಕಷ್ಟು ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಕಾರಣಗಳಿವೆ. ಹವಳ ಕುಜನಿಗೆ ಪ್ರೀತಿಕಾರಕ. ಇದು ದೇಹದಲ್ಲಿ ಧರಿಸಿದರೆ ಶಕ್ತಿ ವೃದ್ಧಿಸುತ್ತದೆ. ಹವಳ ನಾಡಿಮಂಡಲವನ್ನು ಚುರುಕಾಗಿ ಇಡಲು ಸಹಾಯ ಮಾಡುತ್ತದೆ. ಋಷಿಮುನಿಗಳು ಹೇಳುವ ಪ್ರಕಾರ ಹಿಂದಿನ ಕಾಲದಲ್ಲಿ ಮಹಿಳೆಯರು ಹವಳ ಮುತ್ತುಗಳನ್ನು ತಾಳಿಯಲ್ಲಿ ಧರಿಸುತ್ತಿದ್ದರಿಂದಲೇ ಆ ಕಾಲದ ಮಹಿಳೆಯರಿಗೆ ಪ್ರಸವದ ವೇಳೆ ಅಥವಾ ಇನ್ಯಾವುದೇ ಸಂದರ್ಭದಲ್ಲಾದರೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವುದು ಬಹಳ ವಿರಳ ಅಥವಾ ಇಲ್ಲವೇ ಇಲ್ಲ ಎನ್ನಬಹುದು. ಆದ್ದರಿಂದ ಹವಳ ಕೇವಲ ಸಂಪ್ರದಾಯಕ್ಕೆ ಸೀಮಿತವಾಗದೆ ಆರೋಗ್ಯ ದೃಷ್ಟಿಯಿಂದಲೂ ಸಾಕಷ್ಟು ಸಹಕಾರಿಯಾಗಿದೆ. ಮಂಗಳಸೂತ್ರ ಹಾಕುವುದರ ಹಿಂದಿನ ವೈಜ್ಞಾನಿಕ ಕಾರಣ. ಧಾರ್ಮಿಕವಾಗಿಯಷ್ಟೇ ನಂಬಿಕೆಗಳನ್ನು ಹೊಂದಿರುವ ಮಂಗಳಸೂತ್ರಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಹಿಂದೂ ಸಂಸ್ಕೃತಿಯು ಶುದ್ಧ ಚಿನ್ನದಿಂದ ಮಾಡಿದ ಮಂಗಳಸೂತ್ರವನ್ನು ಧರಿಸಲು ಹೆಚ್ಚು ಒತ್ತು ನೀಡುತ್ತದೆ. ಅಲ್ಲದೆ ಮಂಗಳಸೂತ್ರವನ್ನು ಒಳಗೆ ಮರೆಮಾಚಲು ಸೂಚಿಸಲಾಗುತ್ತದೆ. ಆಯುರ್ವೇದದ ಪ್ರಕಾರ
ಪ್ರಾಚೀನ ಭಾರತೀಯ ವಿಜ್ಞಾನದ ಪ್ರಕಾರ ಶುದ್ಧ ಚಿನ್ನವು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವ ಗುಣವನ್ನು ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾದದ್ದು ಹೃದಯದ ಆರೋಗ್ಯವಾಗಿದೆ. ಹೃದಯಕ್ಕೆ ಹತ್ತಿರವಿರುವ ಚರ್ಮವನ್ನು ಸ್ಪರ್ಶಿಸುವ ಮಂಗಳಸೂತ್ರವನ್ನು ಧರಿಸುವುದರಿಂದ ಸುತ್ತಮುತ್ತಲಿನ ಕಾಸ್ಮಿಕ್ ತರಂಗಗಳನ್ನು ಆಕರ್ಷಿಸುತ್ತದೆ ಮತ್ತು ಹೃದಯದ ಕಾರ್ಯಚಟುವಟಿಕೆಗೆ ಸಹಾಯ ಮಾಡುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ. ಈ ಅಲೆಗಳು ಗಂಡ ಮತ್ತು ಹೆಂಡತಿಯ ನಡುವೆ ಸಂತೋಷದಾಯಕ ಆರೋಗ್ಯಕರ ಸಂಬಂಧವನ್ನು ಆನಂದಿಸಲು ಸಹಾಯ ಮಾಡುತ್ತದೆ ಎಂದು ಸಹ ಹೇಳಲಾಗಿದೆ. ವೈಜ್ಞಾನಿಕ ಮಂಗಳಸೂತ್ರವನ್ನು ಧರಿಸುವುದರಿಂದಾಗುವ ಆರೋಗ್ಯ ಪ್ರಯೋಜನಗಳು ಇಂತಿವೆ. ಮಂಗಳಸೂತ್ರವನ್ನು ಧರಿಸುವುದರಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ದೇಹದಲ್ಲಿ ರಕ್ತದ ಹರಿವನ್ನು ನಿಯಂತ್ರಿಸುತ್ತದೆ. ಮಹಿಳೆಯನ್ನು ತಾಜಾ ಮತ್ತು ಶಕ್ತಿಯುತವಾಗಿರಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಮಹಿಳಾ ದೇಹದಲ್ಲಿನ ಸೂರ್ಯ ನಾಡಿ ಅಥವಾ ಸೂರ್ಯ ಚಾನೆಲ್ ಅನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಅದರಲ್ಲಿರುವ ಅಂತರ್ಗತ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೋಡಿದಿರಾ ಸ್ನೇಹಿತರೆ, ಮಂಗಳಸೂತ್ರದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು. ಇಂತಹ ವಿಡಿಯೋಗಳಿಗಾಗಿ BR ಬುಕ್ಸ್ ಲೈಬ್ರರಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.